ಹಾಯ್ ನಮಸ್ತೆ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬ ದಿನ ಆಯಿತು ವಿಡಿಯೋ ಹಾಕಿ, 4 ವಿಡಿಯೋ ಹಾಕ್ಬಿಟ್ಟು ಎಲ್ಲ ಓಡೋದ್ಲು ಅಂತ ಅಂದ್ಕೋಬೇಡಿ. ಇಲ್ಲೇ ಇದ್ದೀನಿ. ಸ್ವಲ್ಪ ಪರ್ಸ್ನಲ್ ರೀಸನ್ನಿಂದ ನನಗೆ ವಿಡಿಯೋ ಹಾಕೋಕ್ಕಾಗಿಲ್ಲ. ಇವಾಗ ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಟ್ರೈಸೈಕಲ್ T20 ಪ್ಲಸ್ನ ನಾವು R4Rabbit ವೆಬ್ಸೈಟಿಂದ ಆರ್ಡರ್ ಮಾಡಿದ್ವಿ. ಸೊ ಅದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ಬೇಕಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಸೈಕಲ್ ಯಾವ ಥರ ಇದೆ ಅಂತ. ನೋಡಿ, ಈ ಥರ ಪಾರ್ಸಲ್ ಬಾಕ್ಸ್ನ ಕಳಿಸ್ಕೊಟ್ಟಿದ್ದಾರೆ. ಅವ್ರು ಬರಬೇಕಾದ್ರೆ ತುಂಬ ಮಳೆ ಇತ್ತು. ಎಲ್ಲ ನೀಟಾಗಿ ಪ್ಲಾಸ್ಟಿಕ್ ಎಲ್ಲ ಫುಲ್ ಕವರ್ ಮಾಡಿಬಿಟ್ಟು ತಂದು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ. ಇವಾಗ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಆಪ್ರೇಷನ್ ಮಾಡೋಣ ಬನ್ನಿ. ನಾವು ಈ ವೆಬ್ಸೈಟಲ್ಲಿ ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದು, ಹಾಗಾಗಿ ನಾವು ಪೇ ಮಾಡೋಕ್ಕೆ ಹೋಗಿರಲಿಲ್ಲ. ಅವರು ಡೆಲಿವರಿ ಕೊಟ್ಟ ಮೇಲೇ ನಾವು ಪೇ ಮಾಡಿದ್ದು. ಯಾರಿಗೆ ಬೇಕು ಸುಮ್ಮನೆ ಪೇ ಮಾಡಿ ಮತ್ತು ಅದು ತಿರ್ಗಾ ಐಟಮ್ ಬರಲಿಲ್ಲ ಅಂದರೆ ಅಂತ ಹೇಳಿಬಿಟ್ಟು. ಬಟ್ ನೀಟಾಗಿ ತಂದು ಕೊಟ್ಟಿದ್ದಾರೆ. ಕೈಯೆಲ್ಲ ಕುಯ್ಕೊಂಬಿಟ್ರೆ ಕಷ್ಟ, ಸ್ವಲ್ಪ ನಿಧಾನಕ್ಕೆ ಓಪನ್ ಮಾಡಬೇಕು. ಎಲ್ಲ ಪಾರ್ಟ್ ಬೈ ಪಾರ್ಟ್ ಪೀಸ್ ಆಗಿ ಬಂದಿರುತ್ತೆ. ಸೊ ಜೋಡಿಸ್ಬೇಕು ಇವಾಗ ನಾವು. ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಈ ಥರ ಎಲ್ಲ ಪಾರ್ಟ್ ಬೈ ಪಾರ್ಟ್ ಜೋಡಿಸ್ಬೇಕು. ಇದು ತುಂಬ ವೆಯ್ಟ್ ಇದೆ. ವೀಲ್ ಇದು. ತ್ರೀ ವೀಲ್ಸ್ ಇರುತ್ತೆ ಈ ಸೈಕಲ್ಗೆ. ಎಷ್ಟೊಂದು ಪಾರ್ಟ್ಸ್ ಇದೆ. ಇದು ಹಿಂದ್ಗಡೆಯಿಂದ ಹ್ಯಾಂಡಲ್, ನಾವು ಮೂವ್ ಮಾಡ್ಬೋದು ಇದನ್ನು. ಇದು ಬಾಟಲ್ ಇಟ್ಕೊಳಕ್ಕೆ. ಇದು ವೀಲ್. ಇಷ್ಟು ಪಾರ್ಟ್ಸ್ ಇದೆ. ಇದನ್ನೆಲ್ಲ ಇವಾಗ ಜೋಡಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಓಡುತ್ತೆ ಸೈಕಲ್ ಅಂತ. ಬನ್ನಿ.
ಸೈಕಲ್ ಫುಲ್ ಸೆಟ್ ಮಾಡಿದ್ದೀವಿ, ಕಂಪ್ಲೀಟಾಗಿ ರೆಡಿಯಾಗಿದೆ. ಇನ್ಸ್ಟ್ರಕ್ಷನ್ಸ್ ಎಲ್ಲ ಏನೇನು ಕೊಟ್ಟಿದ್ರೋ ಅದನ್ನೇ ನೋಡ್ಕೊಂಬಿಟ್ಟು ರೆಡಿ ಮಾಡಿದ್ದೀವಿ. ಇದರಲ್ಲಿ ಏನು ನನಗೆ ಖುಷಿ ಅನಿಸಿದ್ದಂದರೆ ಇಲ್ಲಿ ನಾವೇ ಇದನ್ನು ಹ್ಯಾಂಡಲ್ನ ಮೂವ್ ಮಾಡ್ಬೋದು. ಯಾವ ಥರ ಬೇಕಾದರೂ ಮೂವ್ ಮಾಡಿದ್ರೆ ಅದು ಮುಂದ್ಗಡೆದು ಹ್ಯಾಂಡಲ್ಲು ರೊಟೇಟ್ ಆಗುತ್ತೆ. ಹಾಗೆ ಬೇಬಿನೂ ಕೂಡ ರೊಟೇಟ್ ಮಾಡ್ಬೋದು. ಮತ್ತು ಇದು ಬೆಲ್ಲ, ಯಾಕೋ ಸೌಂಡ್ ಕಡಿಮೆ ಬರ್ತಾಯಿದೆ, ಆವಾಗಲೇ ಜಾಸ್ತಿ ಬರ್ತಾಯಿತ್ತು. ನೋಡೋಣ, ಇದನ್ನು ಒಂದ್ಸಲ ಚೆಕ್ ಮಾಡ್ತೀನಿ. ಮತ್ತು ಇದು ಸೀಟ್ ಬೆಲ್ಟ್ ಬೇಬಿಗೆ. ಈ ಸೈಕಲ್ನ 1.5 ಇಯರ್ಸಿಂದ 5 ಇಯರ್ಸ್ವರೆಗೂ ಯೂಸ್ ಮಾಡ್ಬೋದು. 25 kgsವರೆಗೂ ವೆಯ್ಟ್ ಇಡ್ಸತ್ತೆ ಇದು ಸೈಕಲ್ಲು. ಮತ್ತು ಇದು ಲಾಸ್ಟಲ್ಲಿ ಒಂದು ಪೀಸ್ ಉಳಿತು, ಈ ಪಾರ್ಟಲ್ಲಿ ಇತ್ತು. ಇದನ್ನು ಹಾಕ್ಬಿಟ್ಟು ಈ ಹ್ಯಾಂಡಲ್ ಅಟ್ಯಾಚ್ ಮಾಡ್ತೀವಿ ಅಂದರೆ ಹ್ಯಾಂಡಲ್ ಒಳಗಡೆ ಹೋಗ್ತಾ ಇರಲಿಲ್ಲ, ಹಾಗಾಗಿ ಇದನ್ನು ರಿಮೂವ್ ಮಾಡಿ ಹಾಕಿದ್ದೀವಿ ಹ್ಯಾಂಡಲ್ನ. ಮತ್ತು ಇದು ಒಂದು ಪೀಸು ರಿಮೂವ್ ಮಾಡಿ ಕವರಿಂದ ತೆಗಿಬೇಕಾದ್ರೇ ಪಾರ್ಟ್ಸ್ನ, ಆವಾಗ ಇದು ಉದುರುತ್ತೋ, ಸೊ ಅದು ಸೆಟ್ ಮಾಡೋಕ್ಕೆ ಬರ್ತಾ ಇಲ್ಲ, ಕಟ್ಟಾಗಿ ಹೋಗ್ಬಿಟ್ಟಿದೆ. ಮತ್ತು ಇದ್ರದ್ದು ಏನು ಫೀಚರ್ ಅಂತ ಹೇಳಿದ್ರೆ T20 ಪ್ಲಸ್ದು ಇದನ್ನು ರೋಡ್ ಮೇಲೂ ಕೂಡ ಓಡಿಸ್ಬೋದು ವೀಲ್ನ. ಇದು ತುಂಬ ಚೆನ್ನಾಗಿ ಬರುತ್ತೆ, ವೀಲು ಏನು ಡ್ಯಾಮೇಜ್ ಆಗೋಲ್ಲ. ಬಟ್ T20 ACE ಇದೆ ಅಲ್ಲ, ಅದನ್ನು ರೋಡ್ ಮೇಲೆ ಓಡ್ಸೋಕ್ಕಾಗಲ್ಲ, ವೀಲೆಲ್ಲ ಡ್ಯಾಮೇಜ್ ಬರುತ್ತೆ. ಹಾಗಾಗಿ ನಾವು ಈ ಸೈಕಲ್ನ ಆರ್ಡರ್ ಮಾಡಿದ್ವಿ. ನೋಡಿ, ಚೆನ್ನಾಗಿದೆ ಸೈಕಲ್. ಇಲ್ಲಿ ಬಾಟಲೆಲ್ಲ ಇಟ್ಕೊಳ್ಬೋದು, ಮತ್ತು ಇಲ್ಲೆಲ್ಲ ಡೈಪರ್ಸ್ ಅದೆಲ್ಲ ಇಟ್ಕೊಬೋದು. ತುಂಬ ಚೆನ್ನಾಗಿದೆ ಸೈಕಲ್. ಮುಂದೆ ಏನಾದರೂ ಬೇಕಾದರೆ ತಿನ್ನೋಕ್ಕೆ ಎಲ್ಲ ಇಟ್ಕೊಬೋದು, ಚೆನ್ನಾಗಿದೆ. ಸೊ ಹೇಗೆ ಅನ್ನಿಸ್ತು ಈ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನನ್ನ ವಿಡಿಯೋನ. ಟೇಕ್ ಕೇರ್, ಬಾಯ್, ಸಿ ಯು.